ಕಾಪಿರೈಟ್ ಉಲ್ಲಂಘನೆಯ ಆರೋಪದ ಅಡಿ ಬೆಂಗಳೂರಿನಲ್ಲಿ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನವೀನ್ ಕುಮಾರ್ ಅನ್ನೋರು ಇದೀಗ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಕಾಪಿರೈಟಿಂಗ್ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ಅದು 2 ಚಿತ್ರದ ಹಾಡುಗಳನ್ನ ಪರ್ಮಿಷನ್ ಇಲ್ಲದೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಬ್ಯಾಚುಲರ್ ಪಾರ್ಟಿಯಲ್ಲಿ ಅಕ್ರಮವಾಗಿ ಬಳಕೆ ಮಾಡಿದ್ದಾರೆ. ಕಾಪಿರೈಟ್ಸ್ ಆರೋಪದ ಅಡಿಯಲ್ಲಿ ಇದೀಗ ದೂರು ದಾಖಲಾಗಿದೆ. ಇದ್ರ ಬಗ್ಗೆ ಮಾತುಕತೆ ಆಗಿತ್ತಂತೆ 2024 ಟೈಮ್ನಲ್ಲಿ, ಬಟ್ ಸರಿಯಾಗಿ ಹೊಂದಿರಲಿಲ್ಲ ಮಾತುಕತೆ, ಅದು ಅಲ್ಲಿಗೆ ನಿಂತಿತ್ತು. ಅದು ಮೀರಿಯೂ ಕೂಡ ಇವರು ಈ ಹಾಡನ್ನ ಬಳಕೆ ಮಾಡಿದ್ದಾರೆ ಅಂತ ನವೀನ್ ಕುಮಾರ್ ಅನ್ನೋರು ರಕ್ಷಿತ್ ಶೆಟ್ಟಿ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಈಗ ಮುಂದುವರೆದಂತೆ ಇವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ, ಬನ್ನಿ ಒಂದ್ಸಲ ವಿಚಾರಣೆಗೆ ಹಾಜರಾಗಿ ಅಂತ. ವಿಚಾರಣೆಗೆ ಹಾಜರಾಗಿ ಏನು ಎತ್ತ ಅನ್ನುವಂಥದ್ದನ್ನ ಕ್ಲಾರಿಟಿ ಕೊಡಬೇಕಾಗಿದೆ, ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಕಾಪಿರೈಟ್ಸ್ ಆರೋಪದ ಅಡಿಯಲ್ಲಿ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಈಗ ದೂರು ದಾಖಲಾಗಿದೆ, ಹಾಡುಗಳನ್ನ ಅಕ್ರಮವಾಗಿ ಬಳಕೆ ಮಾಡಿದ್ದಾರೆ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಫಿಲ್ಮ್ ಬ್ಯೂರೋದಿಂದ ಧನು ನೀಡ್ತಾರೆ. ಧನು, ಕಾಪಿರೈಟ್ಸ್ ಆರೋಪದ ಅಡಿಯಲ್ಲಿ ನಟ ರಕ್ಷಿತ್ ಶೆಟ್ಟಿಗೆ ಸಂಕಷ್ಟ, ಎಷ್ಟು ಹಾಡುಗಳನ್ನ ಬಳಕೆ ಮಾಡಿದ್ದಾರೆ ಅಂತ, ಮತ್ತು ಈ ನವೀನ್ ಕುಮಾರ್ ಅನ್ನೋರು ಯಾರು, ಡೀಟೇಲ್ಸ್ ಕೊಡೋದಾದ್ರೆ ಧನು. ಎಸ್ ವಿದ್ಯಾ, ಈಗಾಗಲೇ ನಟ ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣದ ಒಂದು ಏನು ಸಿನಿಮಾ ಇತ್ತು ಬ್ಯಾಚುಲರ್ ಪಾರ್ಟಿ, ಆ ಸಿನಿಮಾದಲ್ಲಿ 2 ಹಾಡುಗಳನ್ನ ಈಗ ಏನಂದ್ರೆ ಕಾಪಿರೈಟ್ಸ್ ಪಡೆಯದೆ 2 ಹಾಡುಗಳನ್ನ ಬಳಸಿರೋದು ಈಗ ಈ ಒಂದು ಸಂಕಷ್ಟಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಒಂದು MRT ಮ್ಯೂಸಿಕ್ ಏನಿತ್ತು, ಆ ಒಂದು ಮ್ಯೂಸಿಕ್ ಕಂಪನಿಯ ಒಡೆತನದಲ್ಲಿದ್ದಂತಹ 2 ಹಾಡುಗಳು ಅಂದ್ರೆ ನ್ಯಾಯ ಎಲ್ಲಿದೆ ಸಿನಿಮಾದ ನ್ಯಾಯ ಎಲ್ಲಿದೆ ಹಾಡು, ಮತ್ತು ಇನ್ನೊಂದು ಸಾಂಗ್ ಏನಂದ್ರೆ ಇವರ ಇನ್ನೊಂದು ಹಾಡು, ಆ 2 ಹಾಡುಗಳನ್ನ ಈ ಒಂದು ಗಾಳಿ ಮಾತು ಸಿನಿಮಾದ ಒಂದು ಏನು ಒಮ್ಮೆ ನಿನ್ನನ್ನು ನೋಡಲು ಅಂತ ಒಂದೇನು ಸಾಂಗ್ ಇತ್ತು, ಆ 2 ಹಾಡುಗಳನ್ನ ಈಗ ಕಾಪಿರೈಟ್ಸ್ ಪಡೆಯದೆ ಈ ಒಂದು ಸಾಂಗ್ ಅನ್ನ ಬಳಸಿರೋದು ಈಗಾಗಲೇ ಅವ್ರಿಗೆ ಸಂಕಷ್ಟ ತಂದಿರತಕ್ಕಂಥದ್ದು. ಈಗ MRT ಮ್ಯೂಸಿಕ್ ಏನು ಕಂಪನಿ ಇದೆ, ಆ ಒಂದು ಮ್ಯೂಸಿಕ್ ಪಾಲುದಾರರಾದಂತಹ ನವೀನ್ ಕುಮಾರ್ ಅವರು ಈಗ ಯಶವಂತಪುರ ಪೊಲೀಸ್ ಠಾಣೆಯ ಮೆಟ್ಲೇರಿರ್ತಕ್ಕಂಥದ್ದು. ಅವರ ಮೇಲೆ FIR ಹಾಕಿರ್ತಕ್ಕಂಥದ್ದು. ಪರಮ ಸ್ಟುಡಿಯೋ ಹಾಗೂ ನವೀನ್ ಕುಮಾರ್ ಏನು ಪರಮ ಸ್ಟುಡಿಯೋ ಮತ್ತೆ ರಕ್ಷಿತ್ ಶೆಟ್ಟಿ ನಿರ್ಮಾಣ ಏನಿತ್ತು ಈ ಒಂದು ಬ್ಯಾಚುಲರ್ ಪಾರ್ಟಿ ಸಿನಿಮಾ. ಸೊ ಹಾಗಾಗಿ ರಕ್ಷಿತ್ ಶೆಟ್ಟಿ ಅವ್ರ ಮೇಲೆ ಈಗ ಕಂಪ್ಲೇಂಟ್ ನ ಮಾಡಿರ್ತಕ್ಕಂಥದ್ದು. ಈಗ ಅವ್ರ ಮೇಲೆ FIR ನ ದಾಖಲಿಸಿಕೊಂಡು ಈಗ ಪೊಲೀಸರು ಈಗ ಒಂದು ತನಿಖೆಯನ್ನ ನಡೆಸಿರ್ತಕ್ಕಂಥದ್ದು. ಈ 2 ಹಾಡುಗಳನ್ನ ಒಂದು ಕಾಪಿರೈಟ್ಸ್ ಪಡೆಯದೆ ಬಳಸ್ಕೊಂಡಿರ್ತಕ್ಕಂಥದ್ದು. ಈ ಹಿಂದೆ ಏನಂದ್ರೆ ಕಿರಿಕ್ ಪಾರ್ಟಿ ಸಿನಿಮಾದ ಒಂದು ಹಾಡುಗಳನ್ನ ಅಲ್ಲಿ ಒಂದು ಟ್ಯೂನ್ ಅನ್ನ ಬಳಸಿದ್ರು ಒಂದು ಆರೋಪದ ಮೇಲೆ ಕೂಡ ಈಗ ಆಗ್ಲೇ ಒಂದಷ್ಟು ಸಂಕಷ್ಟಗಳನ್ನ ಎದುರಿಸಿದ್ರು. ಈಗ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ 2 ಹಾಡುಗಳನ್ನ ಕಾಪಿರೈಟ್ಸ್ ಪಡೆಯದೆ ಈಗ ಬಳಸಿರೋದು ಈಗ ಒಂದು ಸಂಕಷ್ಟಕ್ಕೀಡು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಿನಿಮಾದಲ್ಲಿ 2 ಹಾಡುಗಳನ್ನ ಬಳಸೋದಕ್ಕಾಗಿ ಆಗ್ಲೇ ಜನವರಿ ಸಂದರ್ಭದಲ್ಲಿ, ಇದೇ ವರ್ಷ ಜನವರಿ ಸಂದರ್ಭದಲ್ಲಿ ಮಾತುಕತೆ ಆಗಿತ್ತು. ಆದ್ರೆ ಆ ಮಾತುಕತೆ ಅವರ ಒಪ್ಪಂದ ಅದು ಅಲ್ಲಿಗೆ ಮುರಿದು ಬಿದ್ದಿತ್ತು. ಮತ್ತೆ ಮಾರ್ಚ್ ನಲ್ಲಿ ಈ ಸಿನಿಮಾ ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಸಿನಿಮಾ ಸ್ಟೇ ವಿತ್ ಮೀ ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ತಗೊಳ್ತೀನಿ.